ಹಾಯ್ ಫ್ರೆಂಡ್ಸ್, ನಮಸ್ತೆ. ಟಿ ಆರ್ ಡಿ ಚಾನಲ್ಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸು ಇವತ್ತು ಜವಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಪಲ್ಯಕ್ಕೆ ಏನೇನು ಬೇಕು, ಎಷ್ಟೆಷ್ಟು ಹಾಕ್ತೀನಿ ಅಂತ ಪಲ್ಯ ಮಾಡ್ತಾನೆ ಹೇಳ್ತೀನಿ. ಯಾಕಂದರೆ ವಿಡಿಯೋ ತೋರಿಸ್ತಾ ಹೋದರೆ ತುಂಬ ಲೆಂತ್ ಆಗಿಬಿಡತ್ತೆ. ಸೊ ನಿಮ್ಮ ಸಮಯವನ್ನು ಹಾಳು ಮಾಡೋಕ್ಕೆ ನನಗೂ ಇಷ್ಟ ಆಗೋಲ್ಲ. ಇರೋ ಸಮಯದಲ್ಲಿ ಸೊ ಒಳ್ಳೊಳ್ಳೆ ರೆಸಿಪಿಗಳನ್ನು ನೋಡಿ, ಹಾಗೆ ನಮ್ಮ ಟಿ ಆರ್ ಡಿ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಜವಳಿಕಾಯನ್ನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಾಗತ್ತೆ. ಸೊ ಈ ಜವಳಿಕಾಯಿ ಸ್ವಲ್ಪ ಒಗರಿರುತ್ತೆ. ಸೊ ಆ ಒಗರು ಈ ರೀತಿ ಎಣ್ಣೆ ಹಾಕ್ಕೊಂಡು ಜವಳಿಕಾಯನ್ನು ಹುರ್ಕೊಂಡ್ರೆ ಒಗರು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಇದು ಇಷ್ಟು ಆಗಿದೆ, ಇಷ್ಟು ಹುರಿದಿದ್ದೀನಿ ನೋಡಿ. ಈ ಹದಕ್ಕೆ ಹುರಿಬೇಕು. ಇಷ್ಟು ತುಂಬಾ ಸಿಯೋ ಥರ ಏನು ಹುರಿಯೋದು ಬೇಡ, ಇಷ್ಟು ಹದವಾಗಿ ಇಷ್ಟು ಹುರ್ಕೊಂಡ್ರೆ ಸಾಕು. ಸೀಸಿದ್ರೆ ಪಲ್ಯ ರುಚಿ ಇರೋದಿಲ್ಲ. ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ನಾನು ಆ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಕುಕ್ಕರಲ್ಲಿ ಜವಳಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನೋಡಿ. ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಸಾಸಿವೆ ಹಾಕ್ಕೊಳ್ತಿದ್ದೀನಿ, ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಫ್ರೆಂಡ್ಸ್, ಇವಾಗ ಸಾಸಿವೆ ಜೀರಿಗೆ ಚಟಪಟ ಅಂತ ಅಂದಮೇಲೆ ಒಂದು 12 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ ಗಡ್ಡೆನ ನಾನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ತರಿ ಪೇಸ್ಟ್ ಮಾಡಿದ್ದೀನಿ. ಸೊ ಒಂದು ದೊಡ್ಡ ಈರುಳ್ಳಿನ ಹೀಗೆ ಹೆಚ್ಕೊಂಡಿದ್ದೀನಿ. ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಇದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಾನು. ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹೀಗೆ ಬಾಡಿಸ್ಕೊಳ್ಳೋಣ ಸ್ವಲ್ಪ. ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ. ಪಲ್ಯ ಇನ್ನೂ ಆಗಲೇ ಇಲ್ಲ, ಸ್ಮೆಲ್ ಮಾತ್ರ ಘಮ 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 ಅಂತ ಇದೆ. ಬೆಳ್ಳುಳ್ಳಿದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡನ್ನು ಪೇಸ್ಟ್ ಮಾಡಿಕೊಂಡು ಹೀಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪಲ್ಯ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇಷ್ಟಾಗಿದೆ ಇದು ನೋಡಿ, ಹಸಿ ವಾಸನೆ ಹೋಗಿದೆ ಬೆಳ್ಳುಳ್ಳಿದು. ಇಷ್ಟು ಫ್ರೈ ಆದ ನಂತರ ಮೀಡಿಯಮ್ ಸೈಜ್ದು 2 ಟೊಮೆಟೊನ ಹೆಚ್ಚಿ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕೋಣ, ಟೊಮೆಟೊ ಬೇಗ ಬೇಯುತ್ತೆ ಮೆತ್ತಗೆ. ಸ್ವಲ್ಪ ಹಾಕ್ತಾ ಇದ್ದೀನಿ, ಮತ್ತು ಆಮೇಲೆ ಹಾಕ್ತೀನಿ. ಟೊಮೆಟೊ ಸ್ವಲ್ಪ ಮೆತ್ತಗೆ ಬೇಯಲಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಇಷ್ಟ ಆಗಿದೆ ನೋಡಿ. ಹೀಗೆ ಟೊಮೆಟೊ ಬೆಂದಿದೆ. ಇವಾಗ ಇದಕ್ಕೆ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. 1.5 ಸ್ಪೂನ್ ಸಾಂಬಾರ್ ಪುಡಿ ಹಾಕಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಅರಿಶಿನ ಪುಡಿ,
ಫ್ರೆಂಡ್ಸ್, ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟು ಹೆಚ್ಚಾಗತ್ತೆ. ಮತ್ತು ಜವಳಿಕಾಯಿ ಸ್ವಲ್ಪ ಒಗರು ಅಂತ ಹೇಳಿದ್ನಲ್ಲ, ಸೊ ಇದು ಆ ಒಗರು ಮತ್ತು ಸ್ವಲ್ಪ ಕಹಿ ಕಹಿ ಅನಿಸುತ್ತೆ ಅದು ತಿನ್ನುವಾಗ. ಹಾಗಾಗಿ ಒಂಚೂರು ಬೆಲ್ಲ ಹಾಕಿದ್ರೆ ಅದು ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಈಗ ಹುರಿದಿರೋ ಜವಳಿಕಾಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಹೀಗಿದೆ ಗ್ರೇವಿ, ಭಾಳ ಚೆನ್ನಾಗಾಗಿದೆ ಗ್ರೇವಿ. ಸೊ ಹೀಗೆ ಮಾಡಿಕೊಂಡು ಜವಳಿಕಾಯಿ ಹಾಕ್ತೀನಿ. ಮಿಕ್ಸ್ ಮಾಡಬೇಕೀಗ ಇದನ್ನು ಚೆನ್ನಾಗಿ. ಆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಅಷ್ಟು ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆ ಅಲ್ಲ ಜವಳಿಕಾಯಿ ಪಲ್ಯ, ಒಳ್ಳೆ ಕಲರು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಅದೇ ಜಾರಿಗೆ ನೀರು ಹಾಕ್ತಾ ಇದ್ದೀನಿ. ಈ ಜವಳಿಕಾಯಿ ಮುಳುಗೋ ಅಷ್ಟು ನೀರು ಹಾಕಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಆವಾಗಲೇ ಸ್ವಲ್ಪ ಹಾಕಿದ್ದೆ, ಇವಾಗ ಇಷ್ಟು ಹಾಕ್ತಾ ಇದ್ದೀನಿ. ನೋಡಿ, ತೆಂಗಿನಕಾಯಿ ಸ್ವಲ್ಪ ಇತ್ತು, ಅಷ್ಟೇ ಹಾಕ್ತಾ ಇದ್ದೀನಿ. ಸೊ ತೆಂಗಿನಕಾಯಿ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಇದು ಜಾರಿಗೆ ಇನ್ನೊಂಚೂರು ನೀರು ಹಾಕ್ಬಿಟ್ಟು ಹಾಕೋಣ. ಫ್ರೆಂಡ್ಸ್, ಇವಾಗ ಎಲ್ಲ ಹಾಕಿದ್ದೀನಿ. ಉಪ್ಪು, ಹುಳಿ, ಬೆಲ್ಲ, ತೆಂಗಿನಕಾಯಿ ಎಲ್ಲವನ್ನೂ ಹಾಕಿದ್ದೀನಿ. ಇವಾಗ ಒಂದು ವಿಸಲ್ಗೆ ಕುಕ್ಕರನ್ನು ಕೂಗಿಸ್ಕೊಳ್ಳೋಣ. ಯಾಕಂದರೆ ನಾನು ಮೊದಲೇ ಜವಳಿಕಾಯನ್ನು ಹುರಿದಿರೋದ್ರಿಂದ ಹೆಚ್ಚು ಏನು ವಿಸಲ್ ಹಾಕ್ಸೋದೇನು ಬೇಡ. ಒಂದು ವಿಸಲ್ ಸಾಕು, ಬೆಂದ್ಬಿಡತ್ತೆ. ಓಕೆ ಫ್ರೆಂಡ್ಸ್, ಒಂದು ವಿಸಲ್ ಆಯಿತು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಪಲ್ಯ ಆಗಿದೆ, ಕುಕ್ಕರು ವಿಸಲ್ ಬಿಟ್ಟಿದೆ. ಸೊ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಹೇಳಿ. ನೋಡಿ, ಹೀಗಾಗಿದೆ. ಸ್ವಲ್ಪ ಗ್ರೇವಿ ಇದೆ. ನಮ್ಮ ಮನೇಲಿ ಸ್ವಲ್ಪ ಗ್ರೇವಿ ಕೇಳ್ತಾರೆ. ಫುಲ್ ಡ್ರೈ ಆದರೆ ಇಷ್ಟಪಡಲ್ಲ ಪಲ್ಯಗಳನ್ನು. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ. ಇವಾಗ ಇದು ನೋಡಿ, ಸೀಕ್ರೆಟ್ ಪೌಡರು. ಪಲ್ಯ ಇನ್ನೂ ಹೆಚ್ಚು ರುಚಿ ಕೊಡೋಕ್ಕೆ ಬೆಲ್ಲ ಒಂದು ರೀತಿ ಕಾರಣ ಆದರೆ, ಈ ಪೌಡರು ಇನ್ನೊಂದು ರೀತಿ ಕಾರಣ ಆಗುತ್ತೆ. ಇದು ಕಡಲೆ ಮತ್ತು ಶೇಂಗಾ, ಹುಚ್ಚೆಳ್ಳು ಎರಡನ್ನೂ ಹುರಿದು ಕಡಲೆ ಜೊತೆಗೆ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಂಡಿರೋದು. ಸೊ ಈಗ ಇದನ್ನು ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಸೊ ಹೀಗೆ ಹಾಕಿ ಮಿಕ್ಸ್ ಮಾಡಿ ಒಂಚೂರು ಸ್ಟವ್ ಹಚ್ಬಿಟ್ಟು ಬಿಸಿ ಮಾಡೋಣ ಪಲ್ಯ. ಯಾಕಂದರೆ ಅದು ಪುಡಿ ಹೊಂದ್ಕೋಬೇಕು ಒಂಚೂರು. ಫಸ್ಟೇ ಹಾಕಿದ್ರೆ ಏನಾಗುತ್ತೆ ಅಂದರೆ, ನಾವು ಪೌಡ್ರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಈ ಕಡಲೆ ಇದೆಯಲ್ಲ, ಕಡಲೆನೂ ಮಿಕ್ಸ್ ಮಾಡಿ ಪೌಡ್ರು ಮಾಡಿರ್ತೀವಲ್ವ, ಸೊ ಅದು ತಳ ಹಿಡಿದು ಬಿಡತ್ತೆ ಪಲ್ಯ. ಸೊ ಹಾಗಾಗಿ ಅವಾಗ ಹಾಕಲ್ಲ.
ಊಟ ಮಾಡುವಾಗ ಪೌಡ್ರು ಹಾಕಿ ಇನ್ನೊಂದು ಸಲ ಬಿಸಿ ಮಾಡಿಕೊಂಡು ಬಡಿಸ್ಕೊಂಡ್ರೆ ಊಟಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು 2 ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಡ. ಇದು ಪೌಡರ್ ಹಾಕಿದ್ದೀವಲ್ವ, ಸೊ ಅದು ಮಿಕ್ಸ್ ಆಗೋ ತನಕ ಅಷ್ಟೇ. ಸೊ ಹಾಗೆ ಒಂಚೂರು ಟೇಸ್ಟ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್, ಹೇಗಿದೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್, ಉಪ್ಪು ಖಾರ ಹುಳಿ. ನಾನು ಪಲ್ಯ ಮಾಡುವಾಗ ಏನು ಹಾಕಿದ್ನೋ ಉಪ್ಪು ಖಾರ ಹುಳಿ ಅಷ್ಟೇ. ಸೊ ಪರ್ಫೆಕ್ಟಾಗಿದೆ. ಮತ್ತು ಮೇಲೆ ಉಪ್ಪು ಖಾರ ಹುಳಿ ಏನೂ ಹಾಕೋದು ಬೇಡ, ಹದವಾಗಿದೆ. ಇದು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿಗೆ, ಸೊ ಬೇಕು ಅಂದರೆ ಅನ್ನಕ್ಕೂ ಕಲಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸಾರು ಏನೂ ಇಲ್ಲ, ಸೊ ಪಲ್ಯ ಮಾತ್ರ ಇದೆ ಅನ್ನುವಾಗ ಈ ರೀತಿ ರಸ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಬೋದು, ಇಷ್ಟ ಆಗೋರಿಗೆ. ಆದರೆ ರೊಟ್ಟಿಗೆ ಚಪಾತಿಗೆ ಮಾತ್ರ ಒಳ್ಳೆ ಸೂಟಾಗುತ್ತೆ ಇದು ಪಲ್ಯ, ಸಖತ್ತಾಗಿರುತ್ತೆ. ಸಾಕು, ಇಷ್ಟೇ ಬಿಸಿ ಮಾಡ್ತೀನಿ, ಮತ್ತೆ ಜಾಸ್ತಿ ಏನು ಬಿಸಿ ಮಾಡಲ್ಲ. ಸೊ ನೋಡಿ ಫ್ರೆಂಡ್ಸ್, ಜವಳಿಕಾಯಿ ಪಲ್ಯ ರೆಡಿ ಆಗಿದೆ. ಸೊ ಹೀಗಿದೆ ಜವಳಿಕಾಯಿ ಪಲ್ಯ, ಕಾಣ್ತಾ ಇದೆ ಅಲ್ವಾ? ಸೊ ನೋಡಿ, ಚೆನ್ನಾಗಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, TRD ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.